ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರೋದು ವಾಕ್ಯ ಯಾವುದೆಂದರೆ ಗಾಡ್ ಈಸ್ ಅವರ್ ಫಾದರ್. ಯಾಕೆಂದರೆ ಎರಡೇ ಕೊರಿಂಥೆ 6ನೇ ಅಧ್ಯಾಯದ 18ನೇ ವಚನ ಹೀಗೆ ಹೇಳುತ್ತೇನೆಂದರೆ, ಆ್ಯಂಡ್ ವಿಲ್ ಹಿ ಬಿ ಅ ಫಾದರ್ ಅನ್ ಟು ಯು ಆ್ಯಂಡ್ ಈ ಶಾಲ್ ಬಿ ಮೈ ಸನ್ಸ್ ಆ್ಯಂಡ್ ಡಾಟರ್ಸ್ ಸೇದ್ ದ ಲಾರ್ಡ್. ದೇವರ ವಾಕ್ಯ ಹೀಗೆ ನಮಗೆ ಹೇಳುತ್ತೇನೆಂದರೆ, ಹೀ ಈಸ್ ಅ ಫಾದರ್ ಅನ್ ಟು ಅಸ್. ನಾವು ಎಲ್ಲರೂ ನೋಡಿದಂಗೆ ಭಾಳ ಎಲ್ಲ ಕಡೆ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದರು. ಪ್ರೇಸ್ ಗಾಡ್ ಫಾರ್ ದ್ಯಾಟ್. ಬಟ್ ನಮಗೆ ಒಂದು ಭಾಳ ಆದರಣೀಯ ಸಂಗತಿ ಏನೆಂದರೆ, ವಿ ಹ್ಯಾವ್ ಅ ಫಾದರ್. ನಮಗೆ ಒಬ್ಬ ತಂದೆ ಇದ್ದರೆ, ಅವರು ನಿತ್ಯನಾದ ತಂದೆಯಾಗಿದ್ದಾರೆ. ಪ್ರೇರೆ ಸಮಥಿಂಗ್ ದಟ್ ಈಸ್ ಇಟರ್ನಲ್. ನಾವು ಯಾವಾಗ ಒಂದು ಸಂಗತಿಯನ್ನು ಕೇಳ್ತೇವೆನೆಂದರೆ, ಇದು ಶಾಶ್ವತವಾದದ್ದು. ಇಟ್ ಗಿವ್ಸ್ ಸಚ್ ಅ ಕಾನ್ಫಿಡೆನ್ಸ್ ಆ್ಯಂಡ್ ಸಚ್ ಅ ರಿಲ್ಯಾಕ್ಸ್ಡ್ ಮೈಂಡ್. ಯಾಕೆಂದರೆ ಈ ಲೋಕದಲ್ಲಿ ಯಾವುದು ಶಾಶ್ವತ ಇಲ್ಲ, ನೀವು ನಾನು ಶಾಶ್ವತ ಇಲ್ಲ. ಒಂದಿಲ್ಲ ಒಂದು ದಿವಸ ನಾವೆಲ್ಲರೂ ಹೋಗಲೇಬೇಕು. ಈ ವರ್ಷ 2025 ನಾವು ನೋಡ್ತಾ ಇದ್ದೇವೆ, ಅನೇಕ ಜನರು ಎಸ್ಪೆಷಲಿ ದೇವರ ಸೇವಕರು ಸಹ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಒಬ್ಬರು ನಿತ್ಯನಾಗಿ ಇರುವುದೇನೆಂದರೆ ನಮ್ಮ ತಂದೆಯಾಗಿದ್ದಾರೆ. ವಿ ಹ್ಯಾವ್ ಟು ರಿಲ್ಯಾಕ್ಸ್ ಸೋ ಮಚ್ ಆ್ಯಂಡ್ ಬಿ ಇನ್ ಪೀಸ್. ಯಾಕೆಂದರೆ ಎಲ್ಲ ಸಂಗತಿ ಹೋಗ್ಬೋದು. ಪ್ರಿಯರೇ, ಇವಾಗದ ದಿನಮಾನದಲ್ಲಿ ನಮ್ಮ ಜೀವನ ಹೆಂಗೆ ಆಗಿದ್ದೇನೆಂದರೆ, ಈ ಕ್ಷಣ ನಾವು ಇದ್ದೇವೆ ನಿಜ, ನೆಕ್ಸ್ಟ್ ಕ್ಷಣ ನಾವು ಇದ್ದವೋ ಇಲ್ಲೋ, ವಿ ಡೋಂಟ್ ನೋ. ಇಟ್ ಈಸ್ ಸೋ ಫ್ರಜೈಲ್. ಏನಾದರೂ ಯಾವಾಗಾದರೂ ಆಗ್ಬೋದು. ಅದ ಮಧ್ಯದಲ್ಲಿ ಸ್ವಾಮಿ ಹೇಳ್ತಾರೆ ಏನೆಂದರೆ, ನಾನು ನಿಮ್ಮ ತಂದೆ, ಐ ಆಮ್ ಯೋರ್ ಫಾದರ್, ಐ ಆಮ್ ದ ಒನ್ ಹೂ ಸಸ್ಟೇನ್ಸ್ ಯು, ಐ ಆಮ್ ದ ಒನ್ ಹೂ ಕೀಪ್ಸ್ ಯು. ಇನ್ನೊಂದು ವಾಕ್ಯ ನಾವು ದೇವರ ವಾಕ್ಯದಿಂದ ನಾವು ನೋಡ್ಕೊಳ್ಳುವ, ಜಕರ್ಯನ ಪುಸ್ತಕ 2ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತೇನೆಂದರೆ, ಹೀ ದಟ್ ಟಚ್ ಯು ಟಚ್ ದ ಆ್ಯಪಲ್ ಆಫ್ ಹಿಸ್ ಐಸ್. ಸ್ವಾಮಿ ನಮಗೆ ಹೇಳ್ತಾರೆ ಏನೆಂದರೆ, ನಾವು ಅವರ ಕಣ್ಣು ಗುಡ್ಡೆಯಾಗಿದೆ ಅಂತೆ. ವಿ ಆರ್ ದ ಆ್ಯಪಲ್ ಆಫ್ ಹಿಸ್ ಐ ಅಂತ ಹೇಳ್ತಾರೆ. ಅಷ್ಟು ನಮ್ಮನ್ನು ಅವ್ರು ಪ್ರೊಟೆಕ್ಟ್ ಮಾಡ್ತಾರೆ, ಅಷ್ಟು ನಮ್ಮನ್ನು ಕಾಯ್ತಾರೆ. ಏಷಾಯ 49:16 ಹೀಗೆ ಹೇಳುತ್ತೇನೆಂದರೆ, ಹಿ ಹ್ಯಾಸ್ ಎನ್ಗ್ರೇವ್ಡ್ ಅಸ್ ಇನ್ ದ ಪಾಮ್ ಆಫ್ ಹಿಸ್ ಹ್ಯಾಂಡ್. ನಮ್ಮನ್ನು ತನ್ನ ಹಸ್ತದಲ್ಲಿ ಅವರು ಚಿತ್ರಿಸಿಕೊಂಡಿದ್ದಾರೆ. All this shows that our God protects us, our God keeps us, our God is our Father. ಪ್ರಿಯರೇ, ನಮ್ಮ ತಂದೆ ಇವತ್ತು ಎಲ್ಲೇ ಇದ್ದರೂ ಸಹ ಅವರ ಆಲೋಚನೆ ಏನಿರುತ್ತೆ ಅಂದರೆ, ಆರ್ ಮೈ ಚಿಲ್ಡ್ರನ್ ಸೇಫ್, ಆರ್ ಮೈ ಚಿಲ್ಡ್ರನ್ ಸೇಫ್. ನಮಗೆ ಎಲ್ಲರಿಗೆ ಗೊತ್ತಿದ್ದಂಗೆ ನಾವಿದು ದೊಡ್ಡ ಒಂದು ನಮ್ಮ ದೇಶಕ್ಕೆ ಆದ ಅನಾಹುತ, ಆ ಪ್ಲೇನ್ ಕ್ರ್ಯಾಶ್ ಬಗ್ಗೆ ನಾವೆಲ್ಲರೂ ಕೇಳಿದ್ದೇವೆ. ನಿನ್ನೆ ನಾನು ಓದ್ತಾ ಇದ್ದೇನೆಂದರೆ, ಒಬ್ಬ ಡಾಕ್ಟ್ರು ಅವರು ಡ್ಯೂಟಿದಲ್ಲಿದ್ದರು, ಅವ್ರ ಹೆಂಡತಿ ಸಹ ಡಾಕ್ಟ್ರು, ಅವ್ರು ಸಹ ಡ್ಯೂಟಿದಲ್ಲಿದ್ದರು. ಸಡನ್ಲಿ ಅವ್ರಿಗೆ ಸೌಂಡ್ ಕೇಳಿ ಅದೇ ಹಾಸ್ಟೆಲ್ ಬಿಲ್ಡಿಂಗಲ್ಲಿನೇ ಅವರ ಮನೆ, ಅವರ 2 ವರ್ಷದ ಮಗು ಹಾಗೂ ತಾಯಿ ಮಿಸ್ಸಿಂಗ್ ಆಗಿದ್ದಾರೆ. ಅವ್ರದ್ದೊಂದು ವಿಡಿಯೋ ನಾನು ನೋಡಿದೆ. ತಂದೆ ಡಾಕ್ಟರ್ ಆಗಿದ್ದಾರೆ, ಅವರು ಎಷ್ಟು ಅಳ್ತಾ ಇದ್ದಾರೆ ಅಂದರೆ, ಐ ಆಮ್ ಮಿಸ್ಸಿಂಗ್ ಮೈ 2-year-old ಚೈಲ್ಡ್. ನನ್ನ 2 ವರ್ಷದ ಮಗು ಎಲ್ಲಿ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನನ್ನ ಮಗುವನ್ನು ಹುಡುಕ್ರಿ. ಐ ವಾಂಟ್ ಟು ಸಿ. ನಾನು ಜನರ ಸೇವೆ ಮಾಡ್ತಾ ಇದ್ದೆ ಆ ಸಮಯದಲ್ಲಿ, ಆವಾಗ ನನ್ನ ಮಗುಗೆ ಹೀಗೆ ಆಯಿತು. ಪ್ಲೀಸ್ ಸರ್ಚ್ ಫಾರ್ ಮೈ ಚೈಲ್ಡ್. ಪ್ರಿಯರೇ, ಒಬ್ಬ ತಂದೆಯ ಒಂದು ಆಲೋಚನೆ, ಒಂದು ತಂದೆಯ ಒಂದು ಸ್ವಭಾವ ಏನೆಂದರೆ, ಹಿ ಪ್ರೊಟೆಕ್ಟ್ಸ್. ಅವ್ರು ಎಲ್ಲೇ ಇರಲಿ, ಏನೇ ಮಾಡ್ತಾ ಇರಲಿ, ಅವರ ಒಂದು ಆಲೋಚನೆ ಅಂದರೆ, ಈಸ್ ಮೈ ಫ್ಯಾಮ್ಲಿ ಸೇಫ್. ಪ್ರಿಯರೇ, ಲೋಕದ ತಂದೆ ಹಾಗೆ ಯೋಚನೆ ಮಾಡಬೇಕಾದ್ರೆ, ನಾನೊಂದು ಕತೆ ಓದಿದೆ ಭಾಳ 2 ವರ್ಷಗಳ ಹಿಂದೆ ಕಾಣುತ್ತೆ. ಒಬ್ಬ ತಾಯಿ ಮತ್ತು ಮಗಳ ಕಡೆಯಿಂದ ಒಂದು ಕಟ್ಟುಕತೆ. ಇದು ಒಂದು ಮರ್ಡರ್ ಆಗುತ್ತೆ ಬೈ ಮಿಸ್ಟೇಕ್. ಆ ಮಗಳ ಕಡೆಯಿಂದ ಒಂದು ಮರ್ಡರ್ ಆಗುತ್ತೆ. ಆ ಮಗಳದು ಮರ್ಡರ್ ತಾಯಿ ತಗೊಳ್ತದೆ, ಇಲ್ಲ ಇದನ್ನು ನಾನು ಮಾಡಿದೆ ಅಂತ ತಗೊಳ್ತದೆ. ಆ ತಂದೆ ಮನೆಗೆ ಬಂದ ಮೇಲೆ ಅವ್ರ ತಾಯಿಯನ್ನು ಮಗಳನ್ನು ಇಬ್ಬರನ್ನು ಸಹ ಆ ಸೀನಿಂದ ತೆಗೆದು ಹಾಕಿ, ಎಲ್ಲ ಹಿ ವರ್ಕ್ಸ್ ಇನ್ ಸಚ್ ಅ ವೇ, ಪೊಲೀಸ್ಗೂ ಗೊತ್ತಾಗಬಾರ್ದು, ಎಲ್ಲ ಎವಿಡೆನ್ಸು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದರೆ ಇವನೇ ಕಲ್ಪ್ರಿಟ್ ಅಂತ ಗೊತ್ತಾಗುವ ರೀತಿಯಲ್ಲಿ ಹಿ ಡಸ್ ದ್ಯಾಟ್. ಯಾಕೆ ಅವನು ಹಿಂಗೆ ಮಾಡ್ತಾನೆ ಅಂದರೆ, ಈಸ್ ಅ ಫಾದರ್. He didn't want his wife or his daughter to be in the prison. He didn't want his wife or his daughter to go through, because he is a father. ಪ್ರಿಯರೇ, ಸ್ವಲ್ಪ ಯೋಚನೆ ಮಾಡಿರಿ. ನಮ್ಮ ತಂದೆ, ನಮಗೆ ಒಬ್ಬ ತಂದೆ ಇದ್ದಾರೆ, ನಿತ್ಯನಾದ ತಂದೆ. ನನಗೆ ಈ ವಚನ ಭಾಳ ಇಷ್ಟ. ಕೀರ್ತನೆ 121 ವಾಕ್ಯ ಹೇಳುತ್ತೇನೆ ಅಂದರೆ, ನೀವು ನಂಬಿದ ದೇವರು, ನಾನು ನಂಬಿದ ದೇವರು
ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. He neither slumbers nor sleeps. This verse always gives me a lot of confidence and a comfort and a relaxed mind. ಯಾಕೆಂದರೆ nothing happens to us without his permission. ಇವಾಗ ಎಷ್ಟೋ ಜನರಿಗೆ ಅನೇಕ ಪ್ರಶ್ನೆಗಳು ಮನಸ್ಸಲ್ಲಿದೆ, ಯಾಕೆ ಹೀಗೆ ಆಯಿತು. ಬಟ್ ಲೆಟ್ ಮೀ ಟೆಲ್ ಯು ಸಮಥಿಂಗ್. We are safe today not because of anything else, because our heavenly Father protects us. ದೇವರ ವಾಕ್ಯ ಹೇಳುತ್ತೆ ಅಂದರೆ, ನಮ್ಮ ಕಾಲು ಕಲ್ಲಿಗೆ ತಗಲದಂಗೆ ದೇವರು ತನ್ನ ದೂತರನ್ನು ಅಪ್ಪಣೆ ಕೊಡ್ತಾರಂತೆ. He has given his angels charge over us, lest our foot dash against a stone. ಪ್ರಿಯರೇ, ಒಂದು ತಾಯಿಯಾಗಿ, ಒಂದು ತಂದೆಯಾಗಿ ಲೋಕದಲ್ಲಿ we protect our children. ಒಬ್ಬ ತಂದೆ ಬಗ್ಗೆ ಕೇಳಿದೆ ನಾನೇನೆಂದರೆ, ಎವ್ರಿ ಡೇ ಮಾರ್ನಿಂಗ್, ಹಿ ಈಸ್ ಅಬೌವ್ 70, ಎವ್ರಿ ಡೇ ಮಾರ್ನಿಂಗ್ ಅವರೇನು ಮಾಡ್ತಾರೆ ಅಂದರೆ 3 ಗಂಟೆ ಬೆಳಿಗ್ಗೆ ಎದ್ದು ಒಂದು ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನಿಲ್ತಾರೆ. ಯಾಕೆಂದರೆ ಅವರ ಮಗಳು ಕೆಲಸ ಬಿಟ್ಟು ಬರ್ತಾಳೆ. ಅವಳೊಬ್ಬಳೇ ಬಸ್ ಸ್ಟ್ಯಾಂಡಿಂದ ಮನೆ ಮುಟ್ಟ ಬರುವಾಗ ಏನಾದರೂ ಅಪಾಯ ಆಗ್ಬೋದು ಅಂತ ತಿಳ್ಕೊಂಡು, ದಿಸ್ ಮ್ಯಾನ್ ಈಸ್ ಓಲ್ಡ್, ಅವರು ಯಾರೋ ಅವರ ವಿಷಯ ಬರ್ದವರು, ಅವ್ರು ಹೀಗೆ ಹೇಳ್ತಾರೆ ಅಂದರೆ, ಚಳಿ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ದಿಸ್ ಮ್ಯಾನ್ ಈಸ್ ಸ್ಟ್ಯಾಂಡಿಂಗ್ ದೇರ್. ನೋ ವೈ? ಅವನಿಗೆ ಕೇಳಿದರೆ, ಇಲ್ಲ, ಮೈ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮೈ ಡಾಟರ್. ಪ್ರಿಯರೇ, ದಿಸ್ ಈಸ್ ಅರ್ತ್ಲಿ ಫಾದರ್ ಹೂ cares for us so much. Imagine our heavenly Father. Let's read one verse. ಒಂದು ವಚನ ನಾವು ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯಕ್ಕೆ ನಾವು ಓದ್ಕೊಳ್ಳುವ. ಲೆಟ್ಸ್ ರೀಡ್ ದಿಸ್ ವರ್ಸ್ ಫ್ರಮ್ ದ ಬುಕ್ ಆಫ್ ಜಾನ್ ಚಾಪ್ಟರ್ 10 ಆ್ಯಂಡ್ ವರ್ಸ್ 27. 10ನೇ ಅಧ್ಯಾಯ ಅದ 27ನೇ ವಚನ ಭಾಳ ಸುಂದರವಾಗಿ ಹೀಗೆ ಹೇಳುತ್ತೆ ಅಂದರೆ, ದಟ್ ಈಸ್ ಯು ಆ್ಯಂಡ್ ಮೀ. ಹಿ ಸೇಸ್ ದಟ್ my sheep heareth my voice, and they know me, and they follow me, and I give them eternal life, and they shall never perish, neither shall any man pluck them out of my hand. Hallelujah. Neither shall any man pluck them out of my hand. ಇವತ್ತು ನೀವು ಪೂರ್ಣ ಹೃದಯದಿಂದ, ಲಾರ್ಡ್, ಯು ಆರ್ ಮೈ ಅಪ್ಪ ಫಾದರ್. ಸ್ವಾಮಿ, ನನ್ನ ಹೃದಯದಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ. ನಾನು ಈ ಲೋಕದಲ್ಲಿ ಅನಾಥ ಆಗಿರ್ಬೋದು, ಆದರೆ ನಿಮ್ಮ ವಾಕ್ಯ ಹೇಳುತ್ತೇನೆಂದರೆ, ನನಗೆ ನೀವು ಮಗನಾಗುವ ಒಂದು ಬಾಧ್ಯಸ್ಥನ್ನು ಕೊಟ್ಟಿದ್ದೀರಿ. ಯು ಹ್ಯಾವ್ ಮೇಡ್ ಮೀ ಸನ್ಸ್ ಆ್ಯಂಡ್ ಡಾಟರ್ಸ್ ಇನ್ ಯು. ಐ ಕ್ಯಾನ್ ಕಾಲ್ ಯು ಅಪ್ಪ ಫಾದರ್. ನಾನಿವತ್ತು ನಿಮ್ಮ ಕೈಯಲ್ಲಿದೆ. ಈ ಲೋಕ ಹೋರಾಟ, ಕಷ್ಟ, ಚಿಂತೆ, ದುಗುಡ, ಭಯದಿಂದ ತುಂಬಿದೆ. ನಾಳೆ ಏನಾಗ್ತದೋ. ಇವತ್ತು ಬೆಳಿಗ್ಗೆ ನಾನು ಓದ್ತಾ ಇದ್ದೇನೆ ಅಂದರೆ, ಒಬ್ಬಳು ಒಳ್ಳೆ IT ಕಂಪನೀಲಿ ಸೆಟ್ಲಾಗಿ ಒಳ್ಳೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವಳು ಆಫೀಸ್ಗೆ ಹೋದಾಗ ಅವಳು HR ಹೇಳಿದರು, ಫ್ರಮ್ ಟುಡೇ ಯು ಹ್ಯಾವ್ ಲಾಸ್ಟ್ ದಿಸ್ ಜಾಬ್. ಈ ಕೆಲಸ ನಿಮ್ಮದು ಹೋಗಿದೆ, ಇವತ್ತಿಂದ ನಿಮಗೆ ಈ ಕೆಲಸ ಇಲ್ಲ. ಶಿ ಕೊಲ್ಯಾಪ್ಸ್ಡ್. ಅವಳು ಅಲ್ಲೇ ಕುಸಿದು ಬಿದ್ಲು. ಯಾಕೆಂದರೆ ಶಿ ನೆವರ್ ಎಕ್ಸ್ಪೆಕ್ಟೆಡ್ ಎನಿಥಿಂಗ್ ಲೈಕ್ ದ್ಯಾಟ್. ಪ್ರಿಯರೇ, ಹಾಗೆ ನಮಗೆ ಏನೇ ಆಗದೆ ಹಾಗೆ ನಮ್ಮನ್ನು ಕಾಯುವ ಒಬ್ಬರು ದೇವರು ನಮ್ಮನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಈ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದರೆ, ನನ್ನಲ್ಲಿ ಬಂದರೆ, ನನಗೆ ಒಬ್ಬ ತಂದೆ ಇದ್ದಾರೆ, ನನ್ನನ್ನು ಕಾಯುವ ತಂದೆಯಾಗಿದ್ದಾರೆ, ನನ್ನ ಕಾಲು ಕಲ್ಲಿಗೆ ತಗಲದಂಗೆ ನನ್ನ ಕಾಯುವ ತಂದೆಯಾಗಿದ್ದಾರೆ, ತನ್ನ ಕಣ್ಣು ಗುಡ್ಡೆಯಂತೆ ಇಡುವ ನನ್ನ ತಂದೆಯಾಗಿದ್ದಾರೆ. ನನ್ನ ತಂದೆ ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನನ್ನ ತಂದೆಯ ಕೈಯಲ್ಲಿ ನಾನಿದ್ದೇನೆ. ಯಾರೂ ನನ್ನನ್ನು ಅವರ ಕೈಯಿಂದ ಕಿತ್ಕೊಳ್ಳಿಕ್ಕೆ ಆಗಲ್ಲ. ಪ್ರಿಯರೇ, ನಮಗೆ ಒಳ್ಳೆ ಜಾಬ್ ಇರ್ಬೋದು, ನಮಗೆ ಬೇಕಾದಷ್ಟು ಆಸ್ತಿ ಇರ್ಬೋದು, ನಮಗೆ ಈ ಲೋಕದ ಎಲ್ಲ ಕಂಫರ್ಟ್ಸ್ ಇರ್ಬೋದು, ಎಲ್ಲ ಲಕ್ಸುರಿ ಇರ್ಬೋದು, ಬೇಕಿದ್ದದ್ದು ಪ್ರತಿಯೊಂದು ಇರ್ಬೋದು, ಆದರೆ ನಮಗೆ ಸೆಕ್ಯೂರಿಟಿ ಇಲ್ಲ. ಯಾವಾಗ ಏನು ಆಗುತ್ತೆ ನಮಗೆ ಹೇಳಲಿಕ್ಕೆ ಆಗಲ್ಲ. ಈ ಲೋಕದಲ್ಲಿ ಯಾರೂ ಹೇಳಲಿಕ್ಕೆ ಆಗಲ್ಲ ಅಂದರೆ, ನಾನು ಶಾಶ್ವತ, ಐ ಆಮ್ ಇಟರ್ನಲ್, ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ಮಿ, ಐ ಆಮ್ ಜಸ್ಟ್ ಪರ್ಫೆಕ್ಟ್ ಅಂತ ನಮಗೆ ಯಾರಿಗೂ ಹೇಳಲಿಕ್ಕೆ ಆಗಲ್ಲ. ಬಟ್ ವೆನ್ ವಿ ಗಿವ್ our hands, our lives in the hands of our Almighty God, we are secure because He is our Abba Father. ನಾವು ಒಂದು ಸರ್ತಿ ಕೂಟಕ್ಕೆ ಹೋಗುವಾಗ, ಒಂದು ಕೂಟದಲ್ಲಿ ನಾವು ಇರಬೇಕಾದ್ರೆ, ಬ್ಯಾಂಗ್ಳೂರು ಔಟ್ಸ್ಕರ್ಟ್ಸಲ್ಲಿ ಇರಬೇಕಾದ್ರೆ ಪಾಸ್ಟರ್ ಪ್ರಸಂಗ ಮಾಡ್ತಾಯಿದ್ರು. ನಾವೆಲ್ಲರೂ ಕೂತ್ಕೊಂಡು ವಾಕ್ಯ ಕೇಳಬೇಕಾದ್ರೆ ಏನೋ ನನ್ನ ಕಾಲಲ್ಲಿ ಏನೋ ನನಗೆ ತೊಂದರೆ ಆದಂಗೆ ನನಗೆ ಅನ್ನಿಸ್ತಾ ಇತ್ತು.
ಏನೋ ದುಪ್ಪಟ್ಟ ಇರ್ಬೋದಂತ ಎತ್ತಿ ಹಾಕ್ಕೊಂಡೆ, ಮತ್ತು ನನಗೆ ಅನ್ಕಂಫರ್ಟೇಬಲ್ ಫೀಲಿಂಗ್. ನನ್ನ ಡ್ರೆಸ್ ಉದ್ದ ಇದೆ ಅಂತೇಳಿ ತಗೊಂಡು ಅದನ್ನು ಮೇಲೆ ಹಾಕಿಟ್ಟೆ, ಮತ್ತು ಅನ್ಕಂಫರ್ಟೇಬಲ್ ಫೀಲಿಂಗ್. ಏನೋ ಹಿಂಗೆ ಆಗ್ತಾ ಇದೆ ಅಂತ ಕಲೆಗೆ ನೋಡಿದ್ರು ಒಂದು ದೊಡ್ಡ ಹಾವು ನನ್ನ ಕಾಲಿನ ಮೇಲೆ ಇತ್ತು ಪ್ರಿಯರೇ. ಆದರೆ ಆ ದಿವಸ ನನಗೆ ಏನು ಭರೋಸೆ ಬಂತೆಂದರೆ, ಸ್ವಾಮಿಯ ಅಪ್ಪಣೆ ಇಲ್ಲದೆ ಆ ಹಾವು ನನಗೆ ಕಚ್ಚಿಲ್ಲ. ಹಾವಿಂದು ಬರೀ ಮಾತು ಕೇಳಿದರೆ ನನಗೆ ಭಯ ಆಗುವಳು. ಬಟ್ ದ್ಯಾಟ್ ಡೇ ಇಟ್ ಡಿಡ್ಂಟ್ ಸ್ಟ್ರೈಕ್ ಮೀ, ನಾಟ್ ಬಿಕಾಸ್ ಐ ವಾಸ್ ಇನ್ ಅ ಪ್ರೇಯರ್ ಮೀಟಿಂಗ್, ನಾಟ್ ಬಿಕಾಸ್ ಮೈ ಹಸ್ಬೆಂಡ್ ವಾಸ್ ಪ್ರೀಚಿಂಗ್, ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್, ಬಟ್ ಬಿಕಾಸ್ ಮೈ ಫಾದರ್ ಇನ್ ಹೆವೆನ್ ಪ್ರೊಟೆಕ್ಟ್ಸ್ ಮೀ. ಇವತ್ತು ನಾವು ಹೊರಗೆ ಹೋಗುವಾಗ ಒಂದು ಆಲೋಚನೆ ಬರುತ್ತೆ. ಒಂದೊಂದು ಆ್ಯಕ್ಸಿಡೆಂಟ್ಸ್ ನಾನು ಕೇಳುವಾಗ ಐ ಆಮ್ ಸರ್ಪ್ರೈಸ್ಡ್. ಇಲ್ಲೇ ಬ್ಯಾಂಗ್ಳೂರಲ್ಲಿ ಗಂಡ ಹೆಂಡತಿ 2 ಮಕ್ಕಳನ್ನು ಕ್ರಷಿಂದ ತಗೊಂಡು ಮನೆಗೆ ಹೋಗಬೇಕಾದ್ರೆ ಒಂದು ಬ್ರಿಡ್ಜ್ ವಾಸ್ ಅಂಡರ್ ಕನ್ಸ್ಟ್ರಕ್ಷನ್, ಫ್ಲೈಓವರ್ ವಾಸ್ ಅಂಡರ್ ಕನ್ಸ್ಟ್ರಕ್ಷನ್. ಮೇಲಿಂದ ಒಂದು ದೊಡ್ಡ ಐರನ್ ಪ್ಲ್ಯಾಂಕ್ ಬಿದ್ದು ಹೆಂಡತಿಯನ್ನು ಮತ್ತು ಮಗು ಹಿಂದೆ ಇದ್ದವರನ್ನು ಇಬ್ಬರನ್ನೂ ಸಾಯಿಸಿಬಿಡ್ತು. ಆ ಗಂಡ ಹೇಳ್ತಾ ಇದ್ದಾನೆ, ನಾವು 4 ಜನ ಒಟ್ಟಿಗಿದ್ದೆವು, ಆದರೆ ಅವರಿಬ್ಬರು ಹೋದರು, ನಾವಿಬ್ಬರು ಉಳ್ಕೊಂಡು. ಪ್ರಿಯರೇ, ಹಾಗೆ ನಾನು ಕತೆ ಮೇಲೆ ಕತೆ ನಿಮಗೆ ಹೇಳ್ಕೊಂಡು ಹೋಗ್ಬೋದು. ಆದರೆ ಐ ಜಸ್ಟ್ ವಾಂಟ್ ಯು ಟು ನೋ ದ್ಯಾಟ್ ಯುವರ್ ಎವರ್ಲಾಸ್ಟಿಂಗ್ ಫಾದರ್, ಯುವರ್ ಇಟರ್ನಲ್ ಫಾದರ್, ಹೀಸ್ ಐಸ್ ಆರ್ ಅಪಾನ್ ಯು. ಏನೇ ಆದಾಗ ವಿ ಆರ್ ನಾಟ್ ಗೋಯಿಂಗ್ ಟು ಕ್ವಶನ್ ಗಾಡ್, ಲಾರ್ಡ್ ವೈ ಡಿಡ್ ದಿಸ್ ಹ್ಯಾಪನ್? He was not sleeping. He didn't go out for a walk. He never think that he was not aware of what was happening to us. He knows everything. ಅವ್ರಿಗೆ ಎಲ್ಲ ಗೊತ್ತಿದೆ. ನಮ್ಮ ದೇವರು ಒಳ್ಳೆ ದೇವರು, ಯಾಕೆಂದರೆ ಎಲ್ಲ ಒಳ್ಳೆ ವರದಾನಕ್ಕೆ ಮೂಲ ಕಾರಣ ನಮ್ಮ ಸ್ವಾಮಿಯಾಗಿದ್ದಾರೆ. ಸೊ ಇನ್ನೊಂದು ಸಂಗತಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವರು ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮ ದೇವರು ನಮ್ಮ ಪಾಪವನ್ನು ಕ್ಷಮಿಸ್ತಾರೆ, ನಮ್ಮ ದೇವರು ನಮಗೆ ಒದಗಿಸ್ತಾರೆ, ನಮ್ಮ ದೇವರು ತಂದೆಯಾದ ಕಾರಣ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಹಿ ಪ್ರೊಟೆಕ್ಟ್ಸ್ ಅಸ್. ಇನ್ನೊಂದು ಸಂಗತಿ ದೇವರ ವಾಕ್ಯದಿಂದ ನಾವು ನೋಡ್ಕೊಳ್ಳುವ, ನಮ್ಮ ದೇವರು ಯಾರಾಗಿದ್ದಾರೆ? ಹಿ ಈಸ್ ಅ ಗಾಡ್ ಆಫ್ ಇಂಟಗ್ರಿಟಿ. He is a God of integrity. He is a Father of integrity. ನಮಗೆ ಹೇಳಿದ ವಾಗ್ದಾನವನ್ನು ನೆರವೇರಿಸುವ ದೇವರಾಗಿದ್ದಾರೆ. ಪ್ರಿಯರೇ, ಒಂದು ವಚನ ದೇವರ ವಾಕ್ಯದಿಂದ ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಪ್ರೊವರ್ಬ್ಸ್. ಜ್ಞಾನೋಕ್ತಿ ಅದ 20ನೇ ಅಧ್ಯಾಯ, ಪ್ರೊವರ್ಬ್ಸ್ ಚಾಪ್ಟರ್ 20 and verse 7 ಹೀಗೆ ಹೇಳುತ್ತೆ, ದ ಜಸ್ಟ್ ಮ್ಯಾನ್ ವಾಕೆತ್ ಇನ್ ಹಿಸ್ ಇಂಟಿಗ್ರಿಟಿ, ಹಿಸ್ ಚಿಲ್ಡ್ರನ್ ಆರ್ ಬ್ಲೆಸ್ಡ್ ಆಫ್ಟರ್ ಹಿಮ್. A just man walketh in his integrity, and his children are blessed after him. ಒಬ್ಬ ನೀತಿವಂತನು ನಿಯತ್ತಿಂದ ಜೀವಿಸ್ತಾನಂತೆ, ಒಬ್ಬರಿಗೂ ತಪ್ಪು ಮಾಡದೆ, ಒಬ್ಬರಿಗೂ ಒಂದು ದ್ರೋಹ ಮಾಡದೆ, ಒಬ್ಬರ ಮನಸ್ಸು ನೋಯಿಸದೆ, ದೇವರಿಗೆ ಭಯಪಟ್ಟು ಸರಿ ಇದ್ದ ಸಂಗತಿಗಳನ್ನು ಮಾಡಿ, ಪ್ರಾರ್ಥನೆ ಮಾಡಿ, ವಾಕ್ಯದಲ್ಲಿ ಜೀವನವನ್ನು ಅಡಗಿ ಇಟ್ಕೊಂಡು ನಡೆಯೋ ಮನುಷ್ಯ ಈಸ್ ಅ ಮ್ಯಾನ್ ಆಫ್ ಇಂಟಗ್ರಿಟಿ. Our Father in heaven is a God of integrity. He is a Father of integrity. His faithfulness reaches the sky. ನಮ್ಮ ದೇವರ ನಂಬಿಗಸ್ತಿಕೆಗೆ ನಾವು ಎಂದಿಗೂ ಡೌಟ್ ಮಾಡಲಿಕ್ಕೆ ಆಗಲ್ಲ. Our Father in heaven is a Father of integrity, and we are His children, and we are blessed after Him. ಅವರು ನೀತಿ ಉಳ್ಳ ದೇವರಾದ ಕಾರಣ, ನಾವು ಅವರ ಮಕ್ಕಳಾದ ಕಾರಣ ನಮಗೆ ಆಶೀರ್ವಾದ. ಅದೇ ರೀತಿಯಲ್ಲಿ ಇಫ್ ಯು ಹೆವೆನ್ಲಿ ಫಾದರ್, ನೀವೊಬ್ಬ ತಂದೆ ಆಗಿದ್ದೀರಿ ಅಥವಾ ಮಕ್ಕಳು, ನಿಮ್ಮ ತಂದೆ ಒಬ್ಬ ನೀತಿವಂತರಾಗಿದ್ದಾರೆ, ಈಸ್ ಅ ಮ್ಯಾನ್ ಆಫ್ ಇಂಟಿಗ್ರಿಟಿ, ಮ್ಯಾನ್ ಆಫ್ ವರ್ಡ್ಸ್, ಮ್ಯಾನ್ ಆಫ್ ವರ್ಕ್ಸ್, ಡಸ್ ವಾಟ್ ದ ಲಾರ್ಡ್ ವಾಂಟ್ಸ್ ಹಿಮ್ ಟು ಡೂ ಅಂತ ಒಬ್ಬ ತಂದೆ ನಿಮಗೆ ಆಗಿದ್ದರೆ, ಯು ಆರ್ ಬ್ಲೆಸ್ಡ್. ಯು ಆರ್ ಬ್ಲೆಸ್ಡ್. ಪ್ರಿಯರೇ, ಇಷ್ಟೊಂದು ಆಸ್ತಿ ಇರ್ಬೋದು, ಬಟ್ ಇಫ್ ಯುವರ್ ಫಾದರ್, ಇಫ್ ಯು ಆ್ಯಸ್ ಅ ಫಾದರ್ ಆರ್ ಅ ಮ್ಯಾನ್ ಆಫ್ ಇಂಟಗ್ರಿಟಿ, ಯು ವಿಲ್ ಸಿ 1000 ಜನರೇಷನ್ ಬೀಯಿಂಗ್ ಬ್ಲೆಸ್ಡ್. ನಾವು ಕೂಡಿಸಿ 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 ತಪ್ಪು ಕೆಲಸ ಮಾಡಿ, ಲಂಚ ತಗೊಂಡು, ಬೇಡ ಇದ್ದ ಸಂಗತಿಗಳನ್ನು ಮಾಡಿ, ನಾವು ಹಣ ಕೂಡಿಸಿ 7 ಜನರೇಷನ್ ತಿನ್ನುವಷ್ಟು ಮಾಡಬೇಕಂತ ಇಲ್ಲ ಪ್ರಿಯರೇ, ಇಲ್ಲವೇ ಇಲ್ಲ. ಯಾರೇ ತಂದೆ ಈ ಪ್ರೋಗ್ರಾಮ್ ನೋಡ್ತಾ ಇರ್ತಾ ಇದ್ದರೆ ನಾನು ಅವ್ರಿಗೆ ಹೇಳೋದೇನೆಂದರೆ, ಇಫ್ ಯು ಆರ್ ಅ ಮ್ಯಾನ್ ಆಫ್ ಇಂಟಗ್ರಿಟಿ, ರೈಟ್ ಇಟ್ ಡೌನ್, ಯರ್ ಚಿಲ್ಡ್ರನ್ ಆರ್ ಬ್ಲೆಸ್ಡ್.
ನಿಮ್ಮ ಮಕ್ಕಳು ಆಶೀರ್ವಾದ. ಎಷ್ಟು? 1000 ತಲೆಗೆ. ನೀವು ಕೂಡಿ ಇಡಬೇಕಂತ ಇಲ್ಲ ಪ್ರಿಯರೇ. ದಾವಿದ ಹೇಳ್ತಾನೆ, ಐ ವಾಸ್ ಯಂಗ್, ನೌ ಐ ಆಮ್ ಓಲ್ಡ್, ಐ ಹ್ಯಾವ್ ನೆವರ್ ಸೀನ್ ದ ರೈಚಸ್ ಬೆಗ್ಗಿಂಗ್ ಫಾರ್ ಬ್ರೆಡ್. ದಾವಿದ ಹೇಳ್ತಾನೆ, ನಾನು ಯವನಸ್ಥನಾಗಿದ್ದೆ, ಇವಾಗ ನನಗೆ ವಯಸ್ಸಾಗಿದೆ, ಅದರೊಬ್ಬ ನೀತಿವಂತನು ಆಹಾರವನ್ನು ಬೇಡುವುದನ್ನು ನಾನು ನೋಡಿಲ್ಲ. ಯಾಕೆ ಗೊತ್ತಾ? ಹೀ ಈಸ್ ಬ್ಲೆಸ್ಡ್ ಬಿಕಾಸ್ ಆಫ್ ದ ಇಂಟೆಗ್ರಿಟಿ ಆಫ್ ಹಿಸ್ ಫಾದರ್. ಒಂದು ಕತೆ ನಮಗೆ ಗೊತ್ತಿದೆ ದೇವರ ವಾಕ್ಯದಲ್ಲಿ. ದಾವಿದ, he was a man after God's own heart. ಆದರೆ ಸೊಲೊಮೋನು ಮೊದಲು ಏನಾಗಿದ್ದಾನೆಂದರೆ ಭಾಳ ದೇವರ ಮಾರ್ಗದಲ್ಲಿ ನಡೀತಾ ಇದ್ದ. ಎಲ್ಲ ಐಶ್ವರ್ಯ ಬಂತು, ಎಲ್ಲ ಕಡೆಯಿಂದ 40 years there was peace around when he was ruling. ಆವಾಗ ಏನಾಯ್ತು ಅಂದರೆ his heart went away from God. ಆ ವಚನ ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಫಸ್ಟ್ ಕಿಂಗ್ಸ್, ಮೊದಲನೇ ಅರಸ, ಅದು 11ನೇ ಅಧ್ಯಾಯ, ದ ಬುಕ್ ಆಫ್ ಫಸ್ಟ್ ಕಿಂಗ್ಸ್ ಚಾಪ್ಟರ್ 11 ವರ್ಸ್ 11 and 12. ಆ ವಚನ ನಾವು ಓದ್ಕೊಳ್ಳುವ. ದೇವರು ಸೊಲೊಮನ್ಗೆ ಏನು ಹೇಳ್ತಾರೆ ಅಂತ 9ನೇ ವಚನದಿಂದ ನೋಡ್ತಾನೆ. ಆ್ಯಂಡ್ ದ ಲಾರ್ಡ್ ವಾಸ್ ಆ್ಯಂಗ್ರಿ ವಿತ್ ಸಾಲಮನ್ ಬಿಕಾಸ್ ಹಿಸ್ ಹಾರ್ಟ್ ವಾಸ್ ಟರ್ನ್ಡ್ ಫ್ರಮ್ ದ ಲಾರ್ಡ್ ಗಾಡ್ ಆಫ್ ಇಸ್ರಾಯಲ್ ವಿಚ್ ಹ್ಯಾಡ್ ಅಪಿಯರ್ಡ್ ಅನ್ ಟು ಹಿಮ್ ಟ್ವೈಸ್ and had commanded him concerning this thing that he should not go after other gods, but he kept not that which the Lord commanded. Wherefore the Lord said unto Solomon, for as much as this is done of thee, and thou hast not kept my covenant and my statutes which I have commanded thee, I will surely rend the kingdom from thee and will give it to thy servants. Notwithstanding in the days I will do it for David thy father's sake, but I will rend it out but I will rend it out of the hand of thy son. ಸೊಲೊಮೋನು ದಾವೀದನ ಮಗ. ಅವನ ಮನಸ್ಸು ದೇವರಿಂದ ದೂರ ಹೋಯಿತು. God will never tolerate. ದೇವರ ವಾಕ್ಯ ಹೇಳುತ್ತೆ ಅಂದರೆ our God is a jealous God. He will not give his glory to anybody or anything. ಆದರೆ ಇಲ್ಲಿ ನಾವು ನೋಡ್ತೇವೆ Solomon sinned against God. Solomon had the visitation of Jehovah 2 times. 2 ಸರ್ತಿ ಯೆಹೋವ ದೇವರು ಅವ್ರಿಗೆ ಪ್ರತ್ಯಕ್ಷರಾದರು. God asked him what you want. He asked him for wisdom. When he dedicated the temple, the Shekinah glory came there. ಇದೆಲ್ಲ ಆದಾಗ ಅವನು ದೇವರು ಯಾರು ಅವನ ತಂದೆ ಕಾಲದಲ್ಲಿ ನೋಡಿದ್ದಾನೆ, ಅವನನ್ನು ಅನುಭವಿಸಿದನು. ಬಟ್ ಹಿಸ್ ಹಾರ್ಟ್ ವೆಂಟ್ ಅವೇ ಫ್ರಮ್ ಗಾಡ್. ಹಾಗೆ ಆದರೂ ಸಹ ದೇವರವನಿಗೆ ಹೇಳ್ತಾರೆ, ನೀನು ಮಾಡಿದ್ದು ತಪ್ಪು, ಆದರೆ ನಾನು ಇದೇ ಕ್ಷಣದಲ್ಲಿ ನಿನ್ನ ಒಂದು ರಾಜ್ಯ ನಿನ್ನಿಂದ ತೆಗೆದು ಹಾಕ್ಬೋದು. ಬಟ್ ಬಿಕಾಸ್ ಆಫ್ ಯೋರ್ ಫಾದರ್ ಐ ರಿಮೆಂಬರ್ ಡೇವಿಡ್. ಪ್ರಿಯರೇ, ಎಷ್ಟೋ ಮಕ್ಕಳು ಇವತ್ತು ತಿಳ್ಕೊಳ್ತಾರೆ, ಓ ಐ ಆಮ್ ಸಮಥಿಂಗ್, I am something, I have achieved it, I have studied so well, okay, I was an intelligent person, I knew everything, that's why I am where I am. Never have that attitude. ಆ ಒಂದು ಆಲೋಚನೆ ನಿಮಗೆ ಬರದೇ ಇರಲಿ. ಬಿಕಾಸ್ ಸಮ್ವೇರ್ ಇನ್ ಯೋರ್ ಜನರೇಷನ್ ದೇರ್ ವಾಸ್ ಅ ರೈಚಸ್ ಮ್ಯಾನ್ ಹೂ ವಾಕ್ಡ್ ಇನ್ ಇಂಟೆಗ್ರಿಟಿ. ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ತಂದೆ ದೇವರಿಗೆ ಭಯಪಟ್ಟು ನಡೆದಿದ್ದಾರೆ, ಅವರ ಕಾರಣ ನೀವು ಆಶೀರ್ವಾದ ಹೊಂದಿದ್ದೀರಿ. ಬಿಕಾಸ್ ಆಫ್ ಹಿಮ್ ಯು ಆರ್ ಬ್ಲೆಸ್ಡ್ ಅಂಡ್ ನಾಟ್ ಬಿಕಾಸ್ ಆಫ್ ಯು ಅಲೋನ್. ನೆವರ್ ಹ್ಯಾವ್ ದಟ್ ಥಾಟ್. ಇಲ್ಲಿ ಸೊಲೊಮನ್ ಹತ್ರ ರಿಚಸ್ ಇತ್ತು, ಅಯ್ಯೋ ಇಷ್ಟು ಹೆಂಡ್ತಿಯರಿತ್ತು, ಹಿಸ್ ವಿಸ್ಡಮ್ ವಾಸ್ ಅನ್ಕಂಪ್ಯಾರೇಬಲ್. ಶೀಬಾದ ರಾಣಿ ಬಂದು ಅವನನ್ನು ಚೆಕ್ ಮಾಡಿದರು. ಹೀ ವಾಸ್ ಸಚ್ ಎ ಫೇಮಸ್ ಕಿಂಗ್. ಇಂಥದ್ದು ಅವನ ಹತ್ರ ಇಲ್ಲ ಅಂತ ಇರಲಿಲ್ಲ ಪ್ರಿಯರೇ. ದೇವರದನ್ನು ಯಾವುದನ್ನೂ ನೋಡಿಲ್ಲ. ದೇವರಿಗೆ ಆಲಯವು ಅವನೇ ಕಟ್ಟಿದ, ಆದರೆ ದೇವರು ಅದು ಯಾವುದನ್ನು ನೋಡಿಲ್ಲ. ಅವನಿಗೆ ಏನು ಹೇಳ್ತಾರೆ ಅಂದರೆ, ನಿನ್ನ ತಂದೆ ಬಿಕಾಸ್ ಆಫ್ ಯೋರ್ ಫಾದರ್ ಡೇವಿಡ್ ಐ ವಿಲ್ ಸ್ಪೇರ್ ಯೋರ್ ಕಿಂಗ್ಡಮ್, ಐ ವಿಲ್ ಸ್ಪೇರ್ ಯೋರ್ ಕಿಂಗ್ಡಮ್. ಒಂದು ಕತೆ ನಾನು ಓದಿದೆ ಭಾಳ ದಿನಗಳ ಹಿಂದೆ. ಒಬ್ಬ ವಯಸ್ಸಾದ ತಂದೆ ಒಬ್ಬರೇ ಮನೆಯಲ್ಲಿದ್ದರು. ಹಿ ವಾಸ್ ಆನ್ ಹಿಸ್ ಡೆತ್ ಬೆಡ್. ಅವ್ರಿಗೆ 4 ಮಕ್ಕಳಿದ್ರು, 3 ಗಂಡು 1 ಹೆಣ್ಣು. 4 ಮಕ್ಕಳನ್ನು ಹೇಳಿ ಕಲಿಸಿದ್ರು. ಮನೆಗಳಿಗೆದಲ್ಲಿ ಅವರಿದ್ದಾಗ ಮಕ್ಕಳನ್ನು ಕರೆಸಿ ಮಕ್ಕಳಿಗೆ ಭಾಳ ಖುಷಿಯಾಯಿತು. ಓ, ಆಸ್ತಿ ಬಗ್ಗೆ ಅಪ್ಪ ಮಾತಾಡ್ತಾ ಇರ್ಬೋದು ಅಂತ ಹೇಳಿ ಭಾಳ ಸಂತೋಷದಿಂದ ಬಂದಾಗ ಅವರಪ್ಪ ಹೇಳಿದರು,
ನನ್ನ ಹತ್ರ ನನ್ನ ಮೈಯಲ್ಲಿ ಹಾಕಿದ ಬಟ್ಟೆ ಬಿಟ್ಟು ಇನ್ನೊಂದು ಜೊತೆ ಬಟ್ಟೆ ಬಿಟ್ಟು ನನ್ನ ಹತ್ರ ಏನೂ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಐ ಡೋಂಟ್ ಹ್ಯಾವ್ ಅ ಹೌಸ್, ಐ ಡೋಂಟ್ ಹ್ಯಾವ್ ಅ ಕಾರ್, ಐ ಡೋಂಟ್ ಹ್ಯಾವ್ ಬ್ಯಾಂಕ್ ಬ್ಯಾಲೆನ್ಸ್, ಐ ಡೋಂಟ್ ಹ್ಯಾವ್ ಜ್ಯುವೆಲ್ರಿ, ಐ ಡೋಂಟ್ ಹ್ಯಾವ್ ಲಾಟ್ ಆಫ್ ಫಾರ್ಚ್ಯೂನ್. ನನ್ನ ಹತ್ರ ಏನೂ ಇಲ್ಲ. ಆದರೆ I was a man of integrity. I was a man who walked after God's ways. ನಾನು ದೇವರ ಮಾರ್ಗದಲ್ಲಿ ನಡೆದಿದ್ದೇನೆ ನನ್ನ ಜೀವನ ಪೂರ್ತಿ. ಐ ಫಿಯರ್ಡ್ ಗಾಡ್ ಅಂತ ಹೇಳಿದರು. ಮಕ್ಕಳಿಗೆ ತುಂಬ ಬೇಸರ ಆಯಿತು. ನಮ್ಮನ್ನು ಯಾಕೆ ಕರಿಬೇಕಿತ್ತು, ಈ ಮಾತನ್ನು ಕೇಳಿ ನಮ್ಮನ್ನು ಕರಿಬೇಕಿತ್ತ ಅಂತ ಹೇಳಿದರು. ಆದರೆ ತಂದೆ ಹೇಳಿದರು, ನಾನು ಈ ಮಾತು ನಿಮಗೆ ಹೇಳಬೇಕಿತ್ತು. ನನ್ನ ಹತ್ರ ಏನೂ ಇಲ್ಲ, ನನ್ನಿಂದ ಏನೂ ಆಸೆ ಪಡಬೇಡ್ರಿ. ನಾನು ಏನು ಮಾಡಿದ್ದೇನೆ ಅಂದರೆ ನಾನೊಂದು ಒಳ್ಳೆ ಜೀವನ ಜೀವಿಸಿದೆ ಅಂತ ಹೇಳಿ ಅವ್ರ ಗಂಡು ಮಕ್ಕಳು ಕ್ವೈಟ್ ಆಗಿದ್ದರು. ಆದರೆ ಹೆಣ್ಣು ಮಗಳಿಗೆ ಭಾಳ ಬೇಸರ ಆಯಿತು. ಅವಳು ಹೇಳ್ತಾಳೆ, ಐ ಆಮ್ ಅಶೇಮ್ ಟು ಕಾಲ್ ಯು ಆ್ಯಸ್ ಮೈ ಫಾದರ್. ನಿಮಗೆ ನನ್ನ ತಂದೆ ಅಂತ ಹೇಳಲಿಕ್ಕೆ ಬೇಸರ ಆಗುತ್ತೆ. ಏನು ಮಾಡಿದಿರಿ? ಇವತ್ತು ಜನರು ಅಪ್ಪನಿಗೆ ಕೇಳ್ತಾರೆ, ನನಗೆ ಏನು ಮಾಡಿದಿ? ಪ್ರಿಯರೇ, ಇವತ್ತು ಬೆಳಿಗ್ಗೆ ಒಬ್ಬರ ವಾಕ್ಯ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಅವ್ರ ಅಪ್ಪ ಅಮ್ಮ ಅವ್ರಿಗೆ ತುಂಬ ಕೆಟ್ಟ ರೀತಿಯಲ್ಲಿ ಅವರು ಚಿಕ್ಕವರು ಇರಬೇಕಾದ್ರೆ ಬೆಳೆಸಿದ್ರು. ಅವ್ರಿಗೆ ತುಂಬ ಅಬ್ಯೂಸ್ ಆಯಿತು ಅವ್ರಿಗೆ. ಆದರೆ ಅವ್ರ ವಯಸ್ಸಾದಾಗ ಅವ್ರಿಗೆ ದೇವರು ಹೇಳಿದೆ ಅಂದರೆ, ನಿನ್ನ ಅಪ್ಪ ಅಮ್ಮನನ್ನು ನೀನು ಸಾಕ್ಕೊಳ್ಬೇಕು. ಅವಾಗ ಅವಳು ಕೇಳಿದ್ಲಂತೆ ದೇವರಿಗೆ, ನನ್ನ ಅಪ್ಪ ಅಮ್ಮ ನನಗೆ ಏನು ಮಾಡಿದ್ರಂತ ನಾನು ಅವರನ್ನು ಸಾಕ್ಕೊಳ್ಬೇಕು. ಆವಾಗ ದೇವರು ಹೇಳಿದ್ರಂತೆ ಅವಳಿಗೆ, ನೀನು ಈ ಲೋಕದಲ್ಲಿ ಇದ್ದೀಯಲ್ಲ, ಯು ಆರ್ ಇನ್ ದಿಸ್ ವರ್ಲ್ಡ್. ಯು ನೋ ಹೌ ಯು ಆರ್ ಇನ್ ದಿಸ್ ವರ್ಲ್ಡ್? ಬಿಕಾಸ್ ಆಫ್ ಯುವರ್ ಪ್ಯಾರೆಂಟ್ಸ್. ನಿನ್ನ ಅಪ್ಪ ಅಮ್ಮ ಇರುವ ಕಾರಣ ನೀನು ಈ ಲೋಕದಲ್ಲಿ ಇದ್ದಿ. ಅವರೇ ಇರ್ತಿದ್ದಿಲ್ಲದ್ರೆ ನೀನೆಲ್ಲಿಂದ ಬರ್ತಿದ್ದಿ? ದ್ಯಾಟ್ ಮೇಡ್ ಹರ್ ರಿಯಲೈಸ್ ಹರ್ ಮಿಸ್ಟೇಕ್ ಆ್ಯಂಡ್ ಶಿ ಟುಕ್ ಕೇರ್ ಆಫ್ ಹರ್ ಪ್ಯಾರೆಂಟ್ಸ್ ಎಟ್ ಹರ್ ಓಲ್ಡ್ ಏಜ್. ಅದು ಇನ್ನೊಂದು ಕತೆ ಬಿಡಿ. ಇವಳು ತಂದೆಗೆ ಹೇಗೆ ಬೇಕಂಗೆ ಮಾತಾಡಿ, ನಾನು ನಿಮ್ಮ ಮುಖ ನೋಡಲ್ಲ, ನಿಮ್ಮ ಫ್ಯೂನ್ರಲ್ಗೂ ಬರಲ್ಲ ಅಂತ ಹೋಗ್ಬಿಟ್ಲಂತೆ. ಶಿ ವಾಸ್ ವೆಲ್ ಎಜುಕೇಟೆಡ್. ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ಲು, ವಿದ ಮೀಗರ್ ಸ್ಯಾಲ್ರಿ ಏನೋ ಒಂದು ಮಾಡ್ತಾಯಿದ್ಲು. ಬಟ್ ಒಂದು ಸರ್ತೆ ಒಂದು ಕಂಪನಿಯಲ್ಲಿ ಕಾಲ್ ಫಾರ್ಮ್ ಬಂತು. ಇವಳಲ್ಲಿ ಹೋಗಿ ಇಂಟರ್ವ್ಯೂಗೆ ಹೋದಾಗ ಇವಳ ಫೈಲ್ ಒಲೆಗೆ ಕಲಿಸಿದಾಗ ಆಲ್ ದ ಲೆಟರ್ಸ್, ಆಲ್ ದ ಎಲ್ಲ ಸರ್ಟಿಫಿಕೇಟ್ಸಲ್ಲಿ ಡಾಟರ್ ಆಫ್ ಮಿಸ್ಟರ್ ಸ್ಮಿತ್ ಅಂತ ಇತ್ತು. ಅಲ್ಲ ಹೆಸರು ಹಿಂದೆ ಸ್ಮಿತ್ ಅಂತ ಇತ್ತು. ಸೊ ಅಲ್ಲಿದ್ದು CEO ಅವಳನ್ನು ಡೈರೆಕ್ಟ್ಲಿ ಒಲೆಗೆ ಕರೆದು ಫಸ್ಟ್ ಕ್ವಶನ್ ಅವಳಿಗೆ ಕೇಳಿದ್ದೇನೆ ಅಂದರೆ, ನಿನಗೆ ಮಿಸ್ಟರ್ ಸ್ಮಿತ್ ಯಾರಾಗಬೇಕು? ಸೊ ಅವಳು ಹೇಳಿದ್ದು, ಅವ್ರು ನನ್ನ ಅಪ್ಪ ಆಗಬೇಕು. ಬಟ್ ಡೋಂಟ್ ಇವನ್ ಟಾಕ್ ಟು ಮೀ ಅಬೌಟ್ ದಟ್ ಮ್ಯಾನ್ ಅಂದಂತೆ. ಆ CEOಗೆ ಭಾಳ ಬೇಸರ ಆಯ್ತಂತೆ. ಅವ್ರು ಹೇಳಿದ್ರಂತೆ, ಇವತ್ತು ನಾನು ಈ ಪೊಸಿಷನಲ್ಲಿ ಇರಲಿಕ್ಕೆ ಕಾರಣ ನಿಮ್ಮಪ್ಪ. ನಾನು ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಕಡೆಯಿಂದ ಲಂಚ ತಗೊಂಡ್ರು. ನನಗೆ ಬೇಡ ಇದ್ದ ಎಲ್ಲ ಕಿರುಕುಳ ಕೊಟ್ಟರು. ನನಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಯಾರೂ ಸಹಾಯ ಮಾಡಲಿಲ್ಲ. ಬಟ್ ಯೋರ್ ಫಾದರ್ ಹೂ ಹ್ಯಾಡ್ ದ ಅಥಾರಿಟಿ ಟು ಸೈನ್ ಮೈ ಪೇಪರ್ಸ್, ಅವರು ನನ್ನ ಪೇಪರ್ಸನ್ನು ಸೈನ್ ಮಾಡಿ ಒಂದೇ ಒಂದು ಪೈಸಾ ಲಂಚ ತಗೊಳ್ಳದೆ ಇವತ್ತು ನಾನು ಈ ಪೊಸಿಷನಲ್ಲಿ ನನ್ನ ಕಂಪನಿ ಇಷ್ಟು ಸ್ಪ್ರೆಡ್ ಔಟ್ ಆಗಿ ಇಷ್ಟು ಸಕ್ಸಸ್ಫುಲ್ ಆಗಲಿಕ್ಕೆ ದ್ಯಾಟ್ ಈಸ್ ಮಿಸ್ಟರ್ ಸ್ಮಿತ್. ನಾನು ನಿನಗೆ ಕೆಲಸ ಕೊಡ್ತಾನೆ, ನಿನ್ನದು ಇದು ಪೇಪರ್ಸ್ ನೋಡಿ ಅಲ್ಲ, ನಿನ್ನ ಎಜುಕೇಷನ್, ನಿನ್ನ ಎಕ್ಸ್ಪೀರಿಯನ್ಸ್ ನೋಡಿ ಅಲ್ಲ, ಬಟ್ ಬಿಕಾಸ್ ಆಫ್ ವಾಟ್ ಯುವರ್ ಫಾದರ್ ಡಿಡ್ ಟು ಮೀ. ಪ್ರಿಯರೇ, ಆವಾಗ ಶಿ ಬ್ರೋಕ್ ಡೌನ್ ಆ್ಯಂಡ್ ಶಿ ಸೆಡ್, ಐ ಮಿಸ್ಅಂಡರ್ಸ್ಟುಡ್. ಯಾರೇ ಮಕ್ಕಳು ಈ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ, ದಯಮಾಡಿ ನಿಮ್ಮ ಅಪ್ಪ ನಿಮ್ಮಸ್ಕರ ಏನು ಮಾಡಿದ್ದಾರೆ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಬೇಡಿ. ನಾನೇ ಎಲ್ಲ ಅಂತ ತಿಳ್ಕೊಳ್ಬೇಡ್ರಿ. ಅವರು ತಂದೆ ತಾಯಿ ಇಡ್ತಿದ್ದಿಲ್ಲರೇ, ನೀವು ಯಾರೂ ಇಡ್ತಿದ್ದಿಲ್ಲ. ಹಾಗೆ ನಮ್ಮ ಪರಲೋಕ ತಂದೆ ನಮ್ಮನ್ನು ಕಾಯ್ತಾರೆ. ಪ್ರಿಯರೇ, ಈ ಲೋಕದ ತಂದೆನೂ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ತಂದೆಯನ್ನು ಎಂದೂ ತಿರಸ್ಕಾರ ಮಾಡಬೇಡಿ. ಇನ್ನೊಂದು ಕಡೆಯಾಗಿ ನಾನು ವಚನ ಓದಲಿಕ್ಕೆ ಇಷ್ಟಪಡ್ತಾನೆ. 1ನೇ ಅಧ್ಯಾಯ ಅದ 8ನೇ ವಚನ ಹೀಗೆ ಹೇಳುತ್ತೆ ಅಂದರೆ, Proverbs chapter 1 and verse 8 it says, listen to your father's instructions. ನಿಮ್ಮ ತಂದೆಯ ಮಾರ್ಗದರ್ಶನ, ನಿಮ್ಮ ತಂದೆ ನಿಮಗೆ ಹೇಳುವ ಸಂಗತಿಗಳನ್ನು ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ನಮ್ಮ ಪರಲೋಕದ ತಂದೆದು ಫುಲ್ ಬುಕ್ ಆಫ್ ಇನ್ಸ್ಟ್ರಕ್ಷನ್ ಈಸ್ ದ ಬೈಬಲ್ ಓದ್ರಿ, ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಈ ಲೋಕದ ತಂದೆ ಓದಿರ್ಲಿಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಅವರು ಕೆಲವು ಬುದ್ಧಿ ಮಾತು ಹೇಳಿದನ್ನು ಕೇಳ್ರಿ, ರೆಸ್ಪೆಕ್ಟ್ ದೆಮ್, ವಾಕ್ ಇನ್ ದ ಫಿಯರ್ ಆಫ್ ದ ಲಾರ್ಡ್. ಖಂಡಿತವಾಗಿ ದೇವರ ಆಶೀರ್ವಾದ ಮಾಡ್ತಾರೆ. ಇನ್ನೊಂದು ಸತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯು ಆರ್ ನಾಟ್ ಹಿಯರ್ ಆನ್ ಯುವರ್ ಓನ್. ಡಾರ್ವಿನ್ಸ್ ಥಿಯರಿ ಹೇಳಿದಂಗೆ ವಿ ಕೇಮ್ ಔಟ್ ಆಫ್ ಏಪ್. ಅದು ಇರ್ಬೋದು, ಐ ಡೋಂಟ್ ಬಿಲೀವ್ ದ್ಯಾಟ್. ಆದರೆ ತಂದೆ ತಾಯಿ ಇದ್ದರೆ ಅವರ ಮೂಲಕ ಈ ಲೋಕದಲ್ಲಿ ಬಂದಿದ್ದೀರಾ. ಆನರ್ ಯುವರ್ ಫಾದರ್ ಆ್ಯಂಡ್ ಮದರ್, ಆ್ಯಂಡ್ ಯುವರ್ ಫಾದರ್ ಇನ್ ಹೆವೆನ್ ವಿಲ್ ಬಿ ಪ್ಲೀಸ್ಡ್ ವಿತ್ ಯು ಆ್ಯಂಡ್ ಹಿ ವಿಲ್ ಬ್ಲೆಸ್ ಯು.